ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಒಳಗೆ ಸಿಬ್ಬಂದಿಯ ಕೊರತೆ ಮತ್ತು ಅವರ ವೇತನದ ಜವಾಬ್ದಾರಿ ಬಿಡುಗಡೆ ಕೊಡ್ತಕ್ಕಂತ ಜವಾಬ್ದಾರಿ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದೆ. ಸಚಿವರು ಉತ್ತರ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ಗೆ ಮಂಜೂರಾದಂತ ಹುದ್ದೆ ಒಳಗೆ ಬರೀ 77.93% ಮಾತ್ರ ಪರ್ಮನೆಂಟ್ ಜನ ಕೆಲಸ ಮಾಡ್ಲಿಕ್ಕೆ ವೇಕೆಂಟ್ ಎಷ್ಟು ಅದಾವಪ್ಪ ಅಂತಂದ್ರೆ ABCD ಕ್ಯಾಟಗರಿ ಸೇರಿ 72% ವೇಕೆಂಟ್ ಅದ. ಇಷ್ಟು ವೇಕೆನ್ಸಿ ಇದ್ರು ಕೂಡ ಅಲ್ಲಿ ಕಾರ್ಪೊರೇಷನ್ ಅಧ್ಯಕ್ಷರು ಮಹಾಪೌರರು ಔಟ್ಸೋರ್ಸ್ ಆಗಿ ಕೆಲವು ನೇಮಕ ಮಾಡಿಕೊಂಡು ಅದ ಆಡಳಿತವನ್ನ ನಿರ್ವಹಿಸುತ್ತಿದ್ದಾರೆ. ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಒಳಗೆ ಹುದ್ದೆ ಬಹಳಷ್ಟು ಖಾಲಿಯವರು ಅಸಿಸ್ಟೆಂಟ್ ಇಂಜಿನಿಯರ್ಸ್, PWD ಇಲಾಖೆ ಒಳಗೆ ಅಸಿಸ್ಟೆಂಟ್ ಇಂಜಿನಿಯರ್ಸ್, ಜೂನಿಯರ್ ಇಂಜಿನಿಯರ್ಸ್, ವರ್ಕ್ ಇನ್ಸ್ಪೆಕ್ಟರ್ಸ್ ಮತ್ತು ಸರ್ವೇಯರ್ಸ್ ಕೂಡ ಮ್ಯಾಕ್ಸಿಮಮ್ ಖಾಲಿ ಅದ ಹುದ್ದೆ. ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಒಳಗೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬಹಳ ಹುದ್ದೆ ಖಾಲಿ ಇದಾವ. ಕಂದಾಯ ಇಲಾಖೆ ಒಳಗೆ ಬಿಲ್ ಕಲೆಕ್ಟರ್, ಅಕೌಂಟೆಂಟ್ ಹುದ್ದೆ ಖಾಲಿ ಇದಾವ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ 72% ವೇಕೆಂಟ್ ಇಟ್ಕೊಂಡು ಅಲ್ಲೇ ನಗರಸಭೆ ಕಾರ್ಪೊರೇಷನ್ ದವರು ಸಮರ್ಪಕವಾಗಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಅಲ್ಲಿ ನಾಗರಿಕರಿಗೆ ಮೂಲಭೂತ ಸೌಲಭ್ಯ ಇರಬಹುದು, ಎಲ್ಲಾ ಸೌಲಭ್ಯಗಳನ್ನು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದಯವಿಟ್ಟು ನಿಮ್ಮಲ್ಲಿ ನಗರಾಭಿವೃದ್ಧಿ ಇಲಾಖೆಗಳು ಸಾವಿರಾರು ಪೋಸ್ಟ್ ವೇಕೆಂಟ್ ಅದಾವ್. ನಾನು ನೋಡಿದ ಹಾಗೆ 900 ಚಿಲ್ಲರ ಹುದ್ದೆ ಖಾಲಿ ಇದಾವ್. ಈ ವರ್ಷ ಏನಾದ್ರೂ ಹುದ್ದೆ ತುಂಬಿ ಏನು ಕೊರತೆ ಅದ, ಈ ಕೊರತೆಯನ್ನ ಏನು ಸರಿಪಡಿಸ್ತೀರ ಹೆಂಗ? ಯಾಕಂದ್ರೆ ಕಾರ್ಪೊರೇಷನ್ ಸಮರ್ಪಕವಾಗಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. PWD ಖಾಲಿ ಅದ, ಹೆಲ್ತ್ ಖಾಲಿ ಅದ, ಕಂದಾಯ ಇಲಾಖೆ ಖಾಲಿ ಅದ. ಈ ಮೂರು ಇಂಪಾರ್ಟೆಂಟ್. ಈ ಮೂರು ಇಲಾಖೆ ಒಳಗೆ ಫುಲ್ ಸಿಬ್ಬಂದಿ ಬೇಕು. ಅಂದಾಗ ಮಾತ್ರ ಕಾರ್ಪೊರೇಷನ್ ದವರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ. ನೇಮಕಾತಿ ಬಗ್ಗೆ ಈಗಾಗಲೇ ಎಸ್ ರವಿ ಅವರು ನೀವು ಪ್ರಶ್ನೆ ಕೇಳಿದಾಗ ಒಂದು ಉತ್ತರ ಕೊಟ್ಟಿರಿ. ಈ ವರ್ಷ ಎಷ್ಟು ನೇಮಕಾತಿ ಮಾಡ್ತೀರಿ, ಕೊರತೆಯನ್ನೇ ಅವಾಗ ಸರಿಪಡಿಸ್ತೀರಿ.